ಸೊ ಇವತ್ತು ವಿಷ್ಣುತ್ವ ಅನ್ನೋದು ಪ್ರತಿದಿನ ಪಾಲನೆ ಮಾಡೋದು ಅತ್ಯುತ್ತಮ ವಿಷಯ. ಈಗಾಗಲೇ ನಾವು ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ ಎಲ್ಲ ಮಾಡ್ತಾ ಆ ಹಾದಿಯಲ್ಲಿ ಆ ದಾರಿಯಲ್ಲಿ ನಾವೆಲ್ಲರೂ ಇದ್ವಿ. ಅದನ್ನು ಸಂಪೂರ್ಣವಾಗಿ ಮತ್ತೆ ವಿವರವಾಗಿ ತಿಳಿಸ್ಕೊಟ್ಟಿರಿ. ಅದಕ್ಕೂ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್. ಥ್ಯಾಂಕ್ ಯು ಗುರುಜಿ. ಭಜಗೋವಿಂದಂನ Thank you. ಮುಂದುವರೆದ ಭಾಗದಲ್ಲಿ ಇವತ್ತು ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಏನೇ ಆದರೂ ಸಮಚಿತ್ತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು ಅಂತ ಹೇಳಿದ್ರಿ. ಅಕ್ಸೆಪ್ಟೆನ್ಸಿ, ಶರಣಾಗತಿ ಅನ್ನೋ ಒಂದು ಪದ ಬಂದಾಗ ಅದರಲ್ಲಿ ನಮ್ಮ ಗುರೂಜಿ, ನಾನು ನೋಡಿದ್ದು ನಮ್ಮ ನಾಗರಾಜ್ ಗುರೂಜಿ, ರಂಗನಾಥ್ ಗುರುಗಳು, ಏನೇ ಆದ್ರೂ ಎಲ್ಲನೂ ಸಹ ಒಂದೇ ರೀತಿ ನೋಡ್ಬೇಕು ಅನ್ನೋದು ನನಗೆ ತಿಳಿತಾ ಇದೆ, ನಮ್ಮೆಲ್ರಿಗೂ ತಿಳಿತಾ ಇದೆ. ಏನೇ ಬಂದರು ಈಗ ಪ್ರತಿದಿನ ಲಿಂಕ್ ಶೇರ್ ಮಾಡೋದಾಗ್ಲಿ, ಸ್ಪೀಕರ್ ನ ಇನ್ವೈಟ್ ಮಾಡೋದಾಗ್ಲಿ, ಪ್ರತಿಯೊಂದು ಅಪ್ಡೇಟ್ಸ್ ನಾನು ತೆಗೆದುಕೊಳ್ಳುವಂತಹ ಒಂದು ಕಾರ್ಯ ಪ್ರವೃತ್ತಳಾಗಿದ್ದೀನಿ. ಅದರಲ್ಲಿ ಏನೂ ಆಗೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ. ಒಂದೇನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ಓಕೆ, ಇಟ್ಸ್ ಓಕೆ ಅಂತ ಬರ್ತಾ ಇದೆ. ಅದರಲ್ಲಿ ಮುಂದು ನಮ್ಮ ನಾಗರಾಜ್ ಗುರುಜಿ ಅವರು ಈ ತರ ಆದಾಗ ನನ್ಗೆಲ್ಲೋ ಒಂದ್ ಕಡೆ ಭಯ ಆಯ್ತು. ಯಾಕೆಂದ್ರೆ ಜೀವನ ಮನುಷ್ಯ ಅಂತಂದ್ಮೇಲೆ ಒಂದೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಆಗೇ ಆಗುತ್ತೆ. ಆಗಲ್ಲ ಅಂತ ಏನಿಲ್ಲ, ಆಗೇ ಆಗುತ್ತೆ. ಅದನ್ನೆಲ್ಲ ಸ್ವೀಕಾರ ಮಾಡುವಂತಹ ಮನೋಭಾವ ನಮಗೆ ನಮ್ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ಒಂದು ಬರ್ಲಿಲ್ಲ. ನಮ್ ಗುರೂಜಿ ಏಕಚಿತ್ತದಿಂದಲೇ ನಿಭಾಯಿಸಿ ನಮ್ಗೆ ಇವತ್ತು ಇದನ್ನ ನಮ್ಗೆ ಹೇಳ್ಕೊಟ್ರು, ಖುಷಿಯಿಂದ ಅಂತ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ಗುರುಗಳೇ. ಥ್ಯಾಂಕ್ಸ್. ಓಕೆ ಮಾಸ್ಟರ್ಸ್. ರೇವತಿ ಮೇಡಮ್, ಆಂಟೀಸ್ ಮಾಡಿ ಮಾಸ್ಟರ್ಸ್. ಎಸ್ ಮೇಡಮ್. ನಾಗರಾಜ್ ಗುರುಗಳಿಗೆ ಸ್ಪೆಷಲ್ ನಮಸ್ತೆ. ನಮಸ್ಕಾರ ಸರ್, ಒಂದು ನಾನು ಅಪಾಲಜಿ ಕೇಳ್ಬೇಕು, ಕ್ಷಮೆ ಕೇಳ್ಬೇಕಿತ್ತು. ಇವತ್ತು ಆಕ್ಚುಲಿ ಜಾಸ್ತಿ ಟೈಮ್ ಅನ್ನ ನಾನೇ ತಗೊಂಡೆ. ಐ ಆಮ್ ವೆರಿ ಸಾರಿ. ಆಮೇಲೆ ತಾವೇನು ಹೇಳಿದ್ರಿ, ನಾನು ಬಲಾತ್ಕಾರವಾಗಿದೆ ಖಂಡಿತ ಇಲ್ಲ ಸರ್. ಎರಡನೇದಾಗಿ ನಾನು ಆನ್ ಅಂಡ್ ಆಫ್ ವಿಡಿಯೋದಲ್ಲಿ ಇರ್ತೇನೆ, ಆದ್ರೆ ನನ್ನ ಕಿವಿ ಫುಲ್ ನೀವು ಏನ್ ಹೇಳ್ತಾ ಇದ್ದೀರಾ ಅದನ್ನ ಕೇಳ್ತಾ ಇರ್ತದೆ. ಯಾಕಂದ್ರೆ ಇದರದೆಲ್ಲ ಜ್ಞಾನ ನಾ ಹೇಳಿದ್ನಲ್ಲ, ಅವತಾರಕ್ಕೆ ಬಂದ್ಮೇಲೆ ಮತ್ತೆ ತಮ್ಮಂತ ಗ್ರೇಟ್ ಗುರುಗಳನ್ನ ಪರಿಚಯ ಆದ್ಮೇಲೆನೆ ನನಗೆ ಇಂಥ ಒಂದು ಜ್ಞಾನವನ್ನ ನಾನು ಸಂಗ್ರಹ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಮೊನ್ನೆ ಆಕ್ಚುಲಿ ನಾನು ನಿನ್ನೆನೆ ಹೇಳಿದೆ, ಪ್ರೋಗ್ರಾಮ್ ನಲ್ಲಿ ನಿಮ್ಮನ್ನ ಬಹಳ ಮಿಸ್ ಮಾಡ್ಕೊಂಡಿದ್ವಿ ಅಂತ ಅನ್ಕೊಂಡು. ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಹೇಗೆ ಒಂದು ಹಿರಿಯರ ಸ್ಥಾನ ಇದ್ದು ಮಕ್ಕಳೆಲ್ಲ ಒಂದು ತುಂಬಾ ಖುಷಿಯಲ್ಲಿ ಇರ್ತಾರೆ ಅವರ ಆಶೀರ್ವಾದದಿಂದ, ಅದೇ ರೀತಿ ನೀವುಗಳು ಸಹ ಈ ಮಹಾವತಾರ್ ಫೌಂಡೇಶನ್ಗೆ ಆದ ಕಾರಣ ದಯಮಾಡಿ ನೀವು ಬೇಜಾರ ಮಾಡ್ಕೋಬೇಡಿ ಸರ್. ತಮ್ಮ ಒಂದು ಜ್ಞಾನ ತಾವು ಹೇಳುವಂತ ರೀತಿ ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನೀವು ಇದೇ ತರ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳತಕ್ಕಂತ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ತಮ್ಮ ಜ್ಞಾನ ಒಂದು ಹಂಚಿಕೆಗೆ ತುಂಬಾ ಧನ್ಯವಾದಗಳು ಸರ್. ನನ್ನಲ್ಲಿ ಒಂದು ಪ್ರೀ ಆಕ್ಯುಪೈ ಥಾಟ್ ಅಂತಕ್ಕಂಥದ್ದು ಅದು ಚಿಕ್ಕಂದಿನಿಂದಲೂ ಬೆಳೆದು ಬಂದ್ಬಿಟ್ಟಿದೆ. ಈ NCC, ಸೇವಾದಳ, ಇದ್ರಲ್ಲೆಲ್ಲ ನಾನು ಅಭ್ಯಾಸ ಮಾಡ್ಕೊಂಡು ಬಂದದ್ದು, ಈ ಯೋಗ ಕ್ಷೇತ್ರ ಇದೆಲ್ಲ ಮಾಡ್ಕೊಂಡು ಬಂದಿದ್ದು ಹೆಂಗೆ ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ ಏನ್ ತುಂಬಿಕೊಂಡಿರುತ್ತೆ ಅಂತಂದ್ರೆ, ಈ ಸಮಯಕ್ಕೆ ಈ ಕಾರ್ಯಕ್ರಮ ಮಾಡ್ಬೇಕು, ಆ ಸಮಯಕ್ಕೆ ಆ ಕಾರ್ಯಕ್ರಮ ಮುಗಿಬೇಕು, ಇದು ಹೀಗೆ ಇರ್ಬೇಕು ಅಂತಕ್ಕಂಥದ್ದು ಒಂದು ಚೌಕಟ್ಟು ನನ್ನಲ್ಲಿ ಸದಾ ಇರುತ್ತೆ. ಆ ಚೌಕಟ್ಟು ಮೀರಿದಾಗ ಇದು ಬೇಕಾಗಿರ್ಲಿಲ್ವೇನೋ, ಇದಕ್ಕೆ ಅವಶ್ಯಕತೆ ಇಲ್ವೇನೋ, ಎಲ್ಲೋ ಇದು ಬಲವಂತ ನಾವು ಕೊಡ್ತಾ ಇದೀವೇನೋ ಅನ್ನುವಂಥದ್ದು ಬಂದ್ಬಿಡುತ್ತೆ. ಯಾಕಂದ್ರೆ 7:15 ನೀವು ಅಸೆಂಬಲ್ ಆಗ್ಬೇಕು ಅಂತ ನನಗೆ ಹೇಳಿರ್ತಾರೆ. ನಾನು ಕೆಲವು ಪ್ರಾಣಾಯಾಮಕ್ಕೆ ಕೆಲವರು ಬರ್ತಾರೆ 7 ಗಂಟೆಗೆ, ಕೆಲವು ಮಕ್ಕಳು ಬರ್ತಾರೆ, ಅಸ್ತಮಾ ಪೇಷಂಟ್ಗಳು ಮತ್ತೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇರುವಂತವ್ರು. ಅವ್ರಿಗೆ ನಿನ್ನೆನೂ ನಾನು ಕ್ಲಾಸ್ ತಗೊಳ್ಳಿಲ್ಲ, ಇವತ್ತು ತಗೊಳ್ಳಿಲ್ಲ. ಬಂದು ಮಕ್ಕಳಿಗೆ ಇಲ್ಲಪ್ಪ, ಇನ್ನೊಂದ್ 4 ದಿವಸ, ಮುಂದಿನ ವಾರ ಕಂಟಿನ್ಯೂ 4 ದಿವಸ ನನಗೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಹಾಗಾಗಿ ನೀವು ಇನ್ನೂ 4-5 ದಿವಸ ಬರಬೇಡಿ ಅಂತ ಹೇಳ್ಬಿಟ್ಟು ನೆನ್ನೆನೂ ಮಾಡ್ಲಿಲ್ಲ, ಇವತ್ತು ಮಾಡ್ಲಿಲ್ಲ, ಕಳಿಸ್ಬಿಟ್ಟೆ ಪಾಪ. ಇಲ್ಲ ನನಗೆ 8 ಗಂಟೆಗೆ ಅವಕಾಶ ಅಂತ ಕೊಟ್ರೆ ನಾನು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಪಾಪ ಮಕ್ಕಳಿಗಾರು ಒಂದಿಷ್ಟು ಪ್ರಾಣಾಯಾಮ ಧ್ಯಾನ ಮಾಡಿಸಿ ಕಳಿಸ್ಕೊಡ್ತೀನಿ. ಆ ಕಡೆ ಅದು ಆಗ್ಲಿಲ್ಲ, ಈ ಕಡೆ ಇದು ಆಗ್ಲಿಲ್ಲ ಅಂದಾಗ ನನಗೊಂಥರ ಏನಾಗುತ್ತೆ, ನನ್ನ ಸಮಯನ ನಾನು ಅಲ್ಲಿ ಆ ಮಕ್ಕಳಿಗೆ ನಾನು ಪ್ರಾಣಾಯಾಮ ಮಾಡಿಸ್ಬೇಕಾಯ್ತು, ವಾಪಸ್ ಕಳಿಸ್ಬಿಟ್ನಲ್ಲ ಅಂತ ನನಗೆ ಮನಸ್ಸಿಗೆ ಒಂಥರ ಚುಚ್ತಾ ಇರುತ್ತೆ. ಇದಿಷ್ಟೇ ಹೊರತು ಬೇಸರದ ಪ್ರಶ್ನೆನೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ನೀವು ಲಕ್ಷ್ಮೀಕಾಂತಮ್ಮನವರು
ಎಷ್ಟು ಎಫರ್ಟ್ ಹಾಕ್ತಿರಿ ಕೆಲಸ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ರಾಯಚೂರು ಕಾರ್ಯಕ್ರಮದಲ್ಲಿ ನಾವು ನೋಡಿದೀವಿ. ನಿಮ್ಮಿಬ್ಬರ ಒಂದು ಇದ್ರಿಂದಲೇನೆ ಆ ಆಗಿದ್ದು. ಹಾಗಾಗಿ ಈ ಕಾಲ್ಸ್ ಬೇರೆ ಬರ್ತಾ ಇರತ್ವೆ ಹಾಗಾಗಿ ಮತ್ತೆ ತಿರುಗಿ ಡಿಸ್ಟರ್ಬ್ ಆಯ್ತೇನೋ. ಇಲ್ಲ ಸರ್, ಕೇಳ್ತಾ ಇದೆ. ಎಸ್ ಸೊ ಹಾಗಾಗಿ ನನ್ನ ಕರ್ತವ್ಯದಲ್ಲಿ ನಾನು ಚ್ಯುತಿ ಮಾಡಿದ್ನೇನೋ, ಪಾಪ ಮಕ್ಕಳಿಗೆ ಅನ್ಯಾಯವಾಯ್ತೇನೋ ಅಂತ ಅನ್ನೋದು ಅಂತೂ ಆ ಸಮಾಧಾನ. ಮತ್ತೆ ಇಲ್ಲಿ 7:30 ಅಂತ ಹೇಳಿದ್ರು, 8:15 ಆದ್ರೂ ಅವಕಾಶ ಕೊಡ್ತಾ ಇಲ್ವಲ್ಲ ಅಂತ ಒಂದು ರೀತಿ ಅಸಮಾಧಾನ. ಒಂದ್ ನಿಮಿಷ, ಯಾವ್ದೋ ಕಾಲ್ ಬರ್ತಾ ಇದೆ, ಅರ್ಜೆಂಟ್ ಕಾಲ್ ಅಂತ ಕಾಣುತ್ತೆ. ರೈಟ್. ಪೂರ್ಣಿಮಾ ಮೇಡಮ್ ಮಾತಾಡಿ. ಹಾ, ಗುರುಗಳೇ ನಮಸ್ತೆ. ಮತ್ತೊಮ್ಮೆ ನಾಗರಾಜ್ ಗುರುಜಿ ಅವ್ರಿಗೂ ನಮಸ್ತೆ. ಇವತ್ತು ಒಂದೊಂದು ಲಿಂಕ್ ಇತ್ತು, ನಂದಿನಿ ಮೇಡಮ್ ಹೇಳಿದ್ದಕ್ಕೂ, ಆಮೇಲೆ ವೆಂಕಟಣ್ಣ ಹೇಳಿದ್ದಕ್ಕೂ, ಗುರುಗಳು ಹೇಳಿದ್ದಕ್ಕೂ. ನಮ್ಗೆ ಹೆಂಗೆ ಹೇಳ್ಕೋಬೇಕು ಅಂದ್ರೆ, ಪರಮಾತ್ಮನನ್ನ ನಾವು ಏನು ಅರ್ಚನೆ ಅಥವಾ ಕಾಣಬೇಕು ಅಂದ್ರೆ ಗುರುವೇ ಅದಕ್ಕೆ ಏನು ಕೊಂಡಿ. ಅದಕ್ಕೆ ಗುರುಗಳಿಗೆ ನಾವು ಮತ್ತೆ ಗುರು ರೂಪದಲ್ಲಿ ನಮ್ಗೆ ಕಾಣಿಸ್ತಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ನಾವು ಚಿರಋಣಿ. ಆ ಸಾಕ್ಷಾತ್ಕಾರವನ್ನ ನಮ್ಗೆ ಆಗು ಮಾಡಿಸ್ತಕ್ಕಂಥವ್ರು ಇದೇ ಕೊಂಡಿನೇ. ಅದಕ್ಕೆ ಪುರಂದರದಾಸರು ಅಂಬಿಗ ಅಂತ ಹೇಳಿ ಹೇಳ್ತಾರೆ, ಎಲ್ಲಾ ಭವರೋಗವನ್ನ ನೀಗಿಸ್ಕೊಳ್ಳಿಕ್ಕೆ ಅಂಬಿಗನಾಗಿ ನಮ್ಗೆ ಏನು ಸಹಾಯ ಮಾಡ್ತಾ ಇರುವಂತವ್ರು ಈ ಮಾಸ್ಟರ್ಸು, ಗುರುಗಳು. ಅವರನ್ನ ನಾವು ಒಂದೇ ಲೈನಲ್ಲಿ ಹೇಳೋದಾದ್ರೆ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ, ಪೆರತೊಂದು ಘನವೇ ಗತಿ ಮನವೇ. ಗುರುಗಳೇ ವೆರಿ ಗುಡ್, ಥ್ಯಾಂಕ್ ಯು. ನೋಡಿ ಆಮೇಲೆ ಈ ತರ ಹೇಳಿ ನೀವ್ ಹೇಳಿದ್ದೆಲ್ಲ, ನೀವ್ ಹೇಳ್ಕೊಟ್ಟಿದ್ದೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಅಂದ್ರೆ ನೀವ್ ಅಷ್ಟೆಲ್ಲ ಹೇಳ್ತಿದ್ರು ಕೂಡ ನಿನ್ನೆ ಅರೆಯ ಬರೆ ಕೇಳಿದ್ದೆ ಗುರುಗಳೇ, ಕ್ಷಮಿಸಿ. ಅದಕ್ಕೋಸ್ಕರ ನನ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಹೇಳೋದು. ಬರ್ದ ಕೇಳಿದ್ದೆ. ಆಮೇಲೆ ಇದನ್ನ ಕೇಳ್ತಾ ಹೋದ್ರೆ ಜೊತೆಗೆ ನೀವು ಕೊಡುವಂತ ಜ್ಞಾನ, ನನಗೂ ಪರ್ಸನಲ್ ಆಗಿ ನೀವು ಕೊಟ್ಟಿರುವಂತ ಮಾರ್ಗದರ್ಶನ, ಇದೆಲ್ಲ ನನ್ನ ಉನ್ನತಿಗೂ ಆತ್ಮೋನ್ನತಿಗೂ ಬಹಳ ಒಳ್ಳೇದು ಗುರುಗಳೇ. ನಂಗೆ ತುಂಬಾ ಖುಷಿಯಾಗಿದ್ದೀನಿ ಇದ್ರಲ್ಲಿ. ಹೀಗೆ ಸಾಗಕ್ ಇಷ್ಟಪಡ್ತೀನಿ. ನೀವು ಬರೋದ್ರಿಂದ ನಮ್ಗೆ ತುಂಬಾ ಆನಂದ, ತುಂಬಾ ಖುಷಿ ಆಗತ್ತೆ. ನಿಮ್ ದರ್ಶನ ಆದ್ರೆ ನಮ್ಗೆ ಎಷ್ಟೋ ಖುಷಿ ಆಗತ್ತೆ. ಹಾಗೆ ರಂಗನಾಥ್ ಗುರುಜಿ ಅವರು ಕೂಡ ನಮ್ಗೆ ಈ ಏನು ಸಾಕಷ್ಟು ಜ್ಞಾನ ಕೊಡ್ತಾ ಇರ್ತಾರೆ. ನೀವು ಗುರುದ್ವೈರಿದ್ದೀರಲ್ಲ, ನಾವು ಎಷ್ಟು ಚಿರಋಣಿಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಆಯ್ತಮ್ಮ, ಈ ತತ್ವಗಳನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿ. ಆಯ್ತು ಗುರುಗಳೇ, ಹಾಡ್ತೀನಿ ಗುರುಗಳೇ. ಮತ್ತೆ ಸಾಧ್ಯವಾದಷ್ಟು ಕೈವಲ್ಯ ನವನೀತದಲ್ಲಿ ರಾಗಗಳು, ತಾಳಗಳ ಸಹಿತ ಇದೆ ಅಲ್ಲಿ ಕೊಟ್ಟಿದ್ದಾರೆ. ಕೆಲವನ್ನ ಪರಿಚಯ ಮಾಡಿ. ಆಯ್ತು ಗುರುಗಳೇ, ಪ್ರಯತ್ನ ಮಾಡ್ತೀನಿ ಗುರುಗಳೇ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಂಕಟರಾಮ್ ಸರ್. ನಮಸ್ತೆ ಗುರುಜಿ. ನಮಸ್ತೆ ಎಲ್ಲರಿಗೂ. ನಮಸ್ಕಾರ ಗುರುಜಿ, ಇದು ಈ ಸಮಯ ಪ್ರಜ್ಞೆ ಅನ್ನೋದು ನಮ್ಗೆ ಈ ಪತಂಜಲಿಯಲ್ಲಿ ಯೋಗ ಅಭ್ಯಾಸ ಮಾಡೋರಿಗೆ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ಟಿರ್ತದೆ. ಆ ಸಮಯನ ಆ ಸಮಯಕ್ಕೆ ಕೆಲಸ ಆಗ್ಬೇಕು ಅನ್ನೋ ಮನಸ್ಥಿತಿ ಇರ್ತದೆ. ಕೆಲವು ಟೈಮ್ ಹಿಂದೆ ಮುಂದಾದಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಇದು ಸಾಮಾನ್ಯ ನಡೀತಾ ಇರೋದು. ಈಗ ಸಮಯ ಪಾಲನೆ ಮಾಡೋದು ತುಂಬಾ ಕಮ್ಮಿ ಕೆಲವರು. ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ, ಈ ಸಮಯದಲ್ಲಿ ಅಟೆಂಡ್ ಆಗ್ಬೇಕು ಅಂದ್ರೆ ಆ ಸಮಯಕ್ಕೆ ಅಟೆಂಡ್ ಆಗ್ಬೇಕು, ಈ ಸಮಯದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಆ ಕೆಲಸ ಮಾಡ್ಬೇಕು. ಆಮೇಲೆ ಮನಸ್ಸಿಗೆ ನೆಮ್ಮದಿಯಾಗಿರ್ತದೆ. ಇದು ನಮ್ಮ ಅನುಭವ. ಅದಕ್ಕೆ ಯಾವ್ದೇ ಮೇಡಮ್ ಹೇಳಿ. ನನ್ನ ಜೀವನದಲ್ಲಿ ಬೇಜಾರನ್ನ ಪದನೇ ಇಲ್ಲ ಸರ್. ನನ್ನ ಜೀವನದಲ್ಲಿ ಎಸ್ ಗುರುಜಿ, ನಾನು ಹಣ ಆಸ್ತಿ ಸಂಪಾದನೆ ಮಾಡ್ಲಿ, ಸಮಯ ಪಾಲನೆಯನ್ನು ನಾನು ಸಂಪಾದನೆ ಮಾಡಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ 5:15 ನನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು 5:15 7 ಗಂಟೆ ತನಕ ಕ್ಲಾಸ್ ಸರ್ವಿಸ್ ನಲ್ಲಿ ಇದ್ದಾಗ ಕೂಡ ಮತ್ತೆ ತಿರುಗಿ 7 ಗಂಟೆ ಮುಗಿಸಿ 1 ಗಂಟೆ ಟೈಮಲ್ಲಿ ನಾನು ಮತ್ತೆ ಸಿದ್ಧವಾಗಿ ಸ್ಕೂಲ್ಗೆ ಹೋಗ್ತೀನಿ. 8:15 ನಾನು ಸ್ಕೂಲಲ್ಲಿ ಇರ್ತೀನಿ.
8:30 9:45 ಅಲ್ಲಿ ಅಭ್ಯಾಸ ಮಾಡಿಸ್ತಿದ್ದೆ. 9:45 10 ಗಂಟೆವರೆಗೂ ಮಕ್ಕಳ ಜೊತೆನಲ್ಲಿ ನಾನು ಡಬ್ಬಿ ತಕೊಂಡೋಗಿ ತಿಂಡಿ ತಿಂತಿದ್ದೆ. ತಿಂದ್ಬಿಟ್ಟು ಮತ್ತೆ 10 ಗಂಟೆಗೆ ಕ್ಲಾಸ್ ಶುರುವಾದ್ರೆ 4:15ವರೆಗೂ ಕ್ಲಾಸ್ ಅಲ್ಲಿ ಇದ್ದು 4:15 ಮತ್ತೆ 5:30ವರೆಗೂ ಒಂದು ಸೆಷನ್ ತಗೋತಿದ್ದೆ ಯೋಗ. ಅಲ್ಲಿಂದ 6:15 ಮನೆಗೆ ಬಂದು ಮತ್ತೆ ಮುಖ ಕೈಕಾಲು ತೊಳ್ಕೊಂಡು ಮತ್ತೆ ರಿಫ್ರೆಶ್ ಆಗಿ 6:45 ಅಥವಾ 7 ಗಂಟೆಗೆ ನಾನು ಮತ್ತೆ ಮೆಡಿಟೇಷನ್ ಕ್ಲಾಸ್ ತಗೋತಿದ್ದೆ ಮನೆಯಲ್ಲಿ. 8-8:30ವರೆಗೂ ಅಭ್ಯಾಸ ಮಾಡ್ತಾ ಇದ್ವಿ. ಹೀಗೆ ನನ್ನ ಜೀವನ ಅದು ಸಮಯ ಅಂದ್ರೆ ಹೀಗೆ ಇರ್ಬೇಕು, ಇಷ್ಟಕ್ಕೆ ಪ್ರಾರಂಭ ಆಗ್ಬೇಕು, ಇಷ್ಟಕ್ಕೆ ಮುಗಿಬೇಕು, ಆ ಒಂದು ಚೌಕಟ್ಟಲ್ಲೇ ಬಂದ್ಬಿಟ್ಟಿದೀನಿ. ಹಾಗಾಗಿ ಏನಾಗುತ್ತೆ, ಆ ಚೌಕಟ್ಟನ್ನ ಮೀರಿದಾಗ ಅದು ಒಂಥರ ಅಸಹನೆಗೆ ಒಳಗಾಗ್ಬಿಡುತ್ತೆ. ಏನಪ್ಪಾ ಇದು ಹಿಂಗಾಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಆದ್ರಿಂದ ಏನ್ ಮಾಡಕ್ಕಾಗಲ್ಲ. ಅದು ಈ ವಯಸ್ಸಿನಲ್ಲಿ ಅದನ್ನ ನಾವು ಬದಲಾವಣೆ ಮಾಡ್ಕೊಳಕ್ ಹೋದ್ರೆ ಅದು ನಮ್ ಕೈಲಿ ಆಗಲ್ಲ. ಈ ನನ್ನ ವೀಕ್ನೆಸ್ ಅಂತ ಇರ್ಬೇಕಾದ್ರೆ ಅನ್ಕೋಬಹುದು. ವೀಕ್ನೆಸ್ ಅಲ್ಲ, ನಾವು ಪಾಲನೆ ಇಲ್ಲ ಮಾಡ್ಕೊಂಡ್ ಗುರುಜಿ. ಬಂದಿರೋದು. ಅದಕ್ಕೆ ನನ್ನ ಮನವಿ ಏನಂತ ಗುರುಜಿ ಇನ್ನೊಂದು ನಮ್ಮೆಲ್ರಿಗೂ ಇದೆ ಗುರುಜಿ, ಮಹಾವತಾರ್ ಫೌಂಡೇಶನ್ ಅಂದ್ರೆ ಒಂದು ದೊಡ್ಡ ವೇದಿಕೆ ಇರುತ್ತೆ. ಈಗ ತುಮಕೂರು ಪ್ರೋಗ್ರಾಮ್ ಇರೋದ್ರಿಂದ ಈಗೆಲ್ಲ 3 ದಿವಸದಿಂದ ಕಂಟಿನ್ಯೂಸ್ಲಿ ಮೆಚ್ಚುಗೆ ಬರ್ತಾ ಇದೆ. ಲಕ್ಷ್ಮೀಕಾಂತಮ್ಮ ಮೇಡಮ್, ರೇವತಿ ಮೇಡಮ್, ಅದಕ್ಕೋಸ್ಕರ ಗುರುಜಿ ಸ್ವಲ್ಪ ಹೋಗ್ತಾನೆ ಇದೆ. ಅಲ್ಲ ಈಗ ಅಂದ್ರೆ ಇವತ್ತು ಮಾತ್ರ ಆತರ ಆಗಿತ್ತು. ಯಾಕಂದ್ರೆ ಈ ಅನುಭವದ ಹಂಚಿಕೆ ಜಾಸ್ತಿ ಇತ್ತಲ್ಲ, ಸ್ವಲ್ಪ ಸಮಯ ಇದಾಯ್ತು. ಎಸ್ ಸರ್. ಯಾಕಂದ್ರೆ ನಾವು ಅಲ್ಲ, ಹಿಂದಿನ ಅಲ್ಲ, ಮೀಟಿಂಗ್ ಅದೆಲ್ಲ ಸೇರಿದಾಗ ಹೇಳಿದ್ದು ಸಮಯ ಅನ್ನೋದ್ರ ಬಗ್ಗೆ ಪಾಲನೆ ಮಾಡ್ತೀರಿ ಅಂತ ಹಿಂದೆ ಅಷ್ಟೇ ನಾವು ಹೇಳಿದ್ದು. ಹಿಂದೆ ನಾವು ಕೋರ್ ಟೀಮ್ ಮೀಟಿಂಗ್ ಮಾಡಿದಾಗ ನಾವೇನ್ ತೀರ್ಮಾನ ಮಾಡಿದ್ವಿ, ಎಲ್ಲರ ಅನುಭವವನ್ನ ತಕೊಳ್ಳೋದು ಬೇಡ, ಒಬ್ರು ಅಥವಾ ಇಬ್ಬರ ಅನುಭವವನ್ನ ತಕೊಂಡು ಶನಿವಾರಕ್ಕೆ ಇಡೀ ವಾರದ ಅನುಭವಗಳನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಅಂತ ನಾವು ಹಿಂದೆ ತೀರ್ಮಾನ ಮಾಡಿದ್ವಿ. ಆದ್ರೆ ಈಗ ಹಂಗ ಆಗ್ತಿಲ್ಲ. 8 ಜನ 10 ಜನ ಎಷ್ಟ್ ಜನಕ್ಕಾದ್ರೂ ನೀವು ಮಾತಾಡಿ ಅಂತ ಇದೀವಿ. ಒಬ್ಬೊಬ್ರು ಅವರವರ ಅಭಿಪ್ರಾಯನ ಅವರವರ ಅನುಭವಗಳನ್ನ ಇರ್ತಾ ಹೋದಾಗೆ ಸಮಯ ಪ್ರೋಲಾಂಗ್ ಆಗ್ತಾ ಹೋಗುತ್ತೆ. 8 ಗಂಟೆ ಇಲ್ಲ ಗುರುಜಿ, ಇದು ಪ್ರತಿ ಶುಕ್ರವಾರ ಮಾತ್ರ ಗುರುಜಿ. ಪ್ರತಿ ಶುಕ್ರವಾರ ಸಮಗ್ರ ಜೀವನ ಶೈಲಿಲಿ 3 ರಿಂದ 4 ಮಾಸ್ಟರ್ ಬರ್ತಾರೆ. ಅವ್ರಿಗಾಗಿ ಒಂದು 3 ಮಾಸ್ಟರ್ ಮಾತಾಡ್ತಾರೆ. ಶುಕ್ರವಾರ ಇದಾಗುತ್ತೆ ಗುರುಜಿ ಈ ತರ. ಓಕೆ, ಕೃಷ್ಣರಾವ್ ಸರ್ ಮಾತಾಡ್ತೀರಾ? ಕೃಷ್ಣರಾವ್ ಸರ್, ನೀವ್ ಮಾತಾಡ್ಬೇಕು ಅಂತ ಇಚ್ಛೆ ಪಡ್ತಾ ಇದೀವಿ. ವೇದಿಕೆಗೆ ಬನ್ನಿ. ದರ್ಶನ ಮಾಡಿ ಗುರುಜಿ ಅವ್ರ ದರ್ಶನ ಆಗಿ ಬಹಳ ದಿವಸಗಳು, ವರ್ಷಗಳೇ ಆಗೋಯ್ತು ಅಂತ ಕಾಣುತ್ತೆ. ಓಕೆ ಇಲ್ಲ ಓಕೆ ಗುರುಜಿ. ಮೋಸ್ಟ್ಲಿ. ಎಸ್ ಗುರುಜಿ, ಅದೇ ನಾಗರಾಜ್ ಗುರುಜಿ ಅವ್ರದ್ದು Yes, ಗುರುಜಿ. ಇವತ್ತೇ ಅದೇ ನಾವೇನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ ಅದನ್ನೆಲ್ಲ ಅವರು ತಮ್ಮದೇ ವೇದಿಕೆ ಗುರುಜಿ ಎಲ್ಲರಿಗಿ ಅಂದ್ರೆ ಸಮಯ ಪಾಲನೆಯನ್ನು ಬೆಳೆಸ್ಕೊಳ್ರಿ ಅಂತಂದು ಒಂದು ಕಿವಿ ಮಾತು ಹೇಳಿದ್ರು. ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ನಿಜ ಇವತ್ತಿನ ಎಲ್ಲ ಸೆಷನ್ ಒಂದಕ್ಕೊಂದು ತಾಳೆ ಆಗುವಂತವಿದ್ದು ಗುರುಜಿ, ತುಂಬಾ ಅದ್ಭುತವಾಗಿತ್ತು. ನಂತರ ನಾನು ನಿನ್ನೆ ತಾವೇನು ಧ್ಯಾನದ ಕಳಿಸಿದ್ರಲ್ಲ ಗುರುಜಿ, ಆ ಪಾಂಪ್ಲೆಟ್ ಪ್ರಿಂಟ್ ತಕೊಂಡಿದ್ದೀನಿ. ಅದನ್ನ ನಿನ್ ಸಾಯಂಕಾಲ ಮಾಡ್ತಾ ಇದ್ದೀನಿ ಗುರುಜಿ. ಎಷ್ಟು ಸಾಧ್ಯ ಅಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಗುರುಜಿ. 1ನೇ Okay, ತಾರೀಕಿಂದ madam. Thank you, ಆನ್ಲೈನ್ ಅಲ್ಲಿ ಅಭ್ಯಾಸ ಮಾಡೋಣ ಸಾಮೂಹಿಕವಾಗಿ. 1ನೇ ತಾರೀಕಿಂದ ಸಮಯ ಅವಕಾಶ ಮಾಡ್ಕೊಳ್ಳೋಣ. ಮಾಡ್ಕೊಂಡು 5 ಗಂಟೆಯಿಂದ 5 ಗಂಟೆಗೆ ಅಂದ್ರೆ ಎಕ್ಸಾಕ್ಟ್ 5 ಗಂಟೆ ಶುರು ರೆಡಿ ಆಗ್ಬೇಕು ಪ್ರತಿಯೊಬ್ರು ಕೂಡ. ಅದು ಕಂಪ್ಲೀಟ್ ಅದೇ ತರದ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಗುರುಜಿ, ಆ ಪಾಂಪ್ಲೆಟ್ ಅಲ್ಲಿ ಇರೋ ತರ. ಹೌದು ಗುರುಜಿ, ಈಗ ಆಲ್ರೆಡಿ ಅದೇ ರೀತಿ ಮಾಡ್ತಾ ಇದ್ದೇವೆ ಗುರುಜಿ. ಹೌದು, ಅಲ್ಲೆಲ್ಲ ನಾವು ಅಭ್ಯಾಸ ಮಾಡ್ತಿರೋದ್ರಲ್ಲಿ ಬೇರೆ ಬೇರೆ ಆಸನಗಳೆಲ್ಲ ಹಾಕೊಂಡಿದೀವಿ. ಇಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಎಲ್ಲರೂ ಅಭ್ಯಾಸ ಮಾಡ್ಲಿಕ್ಕೆ ಆಗುವಂತ ಆಸನಗಳನ್ನ ಅಲ್ಲಿ ಪಟ್ಟಿ ಕೊಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇರೋದು, ಇಡೀ ವಿಶ್ವ ಪೂರ್ತಿ. ಹಾಗಾಗಿ ಆ ಒಂದು ದಿವಸಕ್ಕೆ ನಾವು ಇದಿಷ್ಟನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ನಾವು ಪ್ರದರ್ಶನ ಮಾಡುವಾಗ ಸಾಮೂಹಿಕವಾಗಿ ಸರ್ ಹೇಳ್ತಾ ಇದಾರೆ, ಒಂದು 5,000 ಜನ ಸೇರಿಸ್ತಾ ಇದೀವಿ. ಆ 5,000 ಜನ ಮಾಡುವಾಗ ಎಲ್ಲವೂ ಏಕಪ್ರಕವಾಗಿ ಆಗ್ಬೇಕು. ಒಬ್ರು ಸೂಚನೆ ಕೊಡ್ತಾ ಹೋದ್ರೆ ಮಿಕ್ಕದೆಲ್ಲವೂ ಕೂಡ ಏಕಪ್ರಕಾರವಾಗಿ ಮಾಡುವಂತದ್ದಾಗ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸಿದ್ಧರೆ. ಇಲ್ಲಿ ನಮ್ಮ ಈ ವೇದಿಕೆನಲ್ಲಿ ಎಷ್ಟು ಜನ ತಾವಿದ್ದೀರಿ, ನಿಮ್ಮಗಳನ್ನ ಮಧ್ಯ ಆ 5,000 ಜನರ ಮಧ್ಯ ನಿಮ್ಗೆ ಒಂದೊಂದು ವೇದಿಕೆಯನ್ನ ಚಿಕ್ಕ ವೇದಿಕೆಯನ್ನ ಮಾಡಿ ಅಲ್ಲಿ ನಿಮ್ಗಳಿಗೆ ಅವಕಾಶ ಮಾಡಿಕೊಡ್ತೀವಿ. ಮತ್ತೆ ಮುಖ್ಯ ವೇದಿಕೆನಲ್ಲಿ 4 ರಿಂದ 5 ಜನ
ಇಬ್ರು ಮಾತೆಯರು, ಇಬ್ರು ಪುರುಷರು, ಮಧ್ಯದಲ್ಲಿ ನಾನಿರ್ತೀನಿ. ಹೀಗೆ ವೇದಿಕೆ ಮೇಲೆ ಕೂಡ 5 ಜನ ಇರ್ತೀವಿ. ಮತ್ತೆ ಮುಖ್ಯ ಅತಿಥಿಗಳು ಯಾರು ಬಂದಿರ್ತಾರೋ ಅವರೆಲ್ಲರೂ ಕೂಡ ವೇದಿಕೆ ಮೇಲೆನೆ ಪ್ರದರ್ಶನವನ್ನ ಮಾಡ್ತಾರೆ. ಸೊ ಹಾಗಾಗಿ ನಾವ್ ಇಷ್ಟು ಜನ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಕನಿಷ್ಠ 10 ರಿಂದ 15 ಜನ ಆದ್ರೂ ಪರ್ಫೆಕ್ಟ್ ಆಗಿ ಇದನ್ನ ಅಭ್ಯಾಸ ಮಾಡಿ. ಎಸ್ ಗುರುಜಿ. 1ನೇ ತಾರೀಕಿಂದ ಅದನ್ನ ಕಂಟಿನ್ಯೂ ಆಗಿ ಅಭ್ಯಾಸ ಮಾಡಿ. ಹೇಳಿ ಸರ್. ಈಗಾಗ್ಲೇ ಐ ಥಿಂಕ್ Okay, ಗುರುಜಿ. ಮಾಡ್ತಾ ಇರ್ತಾರೆ, ಬಟ್ ಮತ್ತೊಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಂದ್ 20 ದಿನ ಪ್ರಾಕ್ಟೀಸ್ ಮಾಡಿದ್ರೆ 21ನೇ ದಿವಸ ಖಂಡಿತ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಅದೇ ಸರ್. ವಿಸ್ತಾರದಿಂದ ಶುರು ಗುರುಜಿ, ಈ ಪಾಂಪ್ಲೆಟ್ ಅಲ್ಲಿ ಸೂರ್ಯ ನಮಸ್ಕಾರ ಇಲ್ಲ. ಇಲ್ಲ ಅದೇನ್ ಇಲ್ಲಿ ಬೇಕಾಗಿಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಫಸ್ಟ್ ಇಯರ್ ಸೂರ್ಯ ನಮಸ್ಕಾರ ಅಳವಡಿಸಿದ್ರು. ಆದ್ರೆ ವಿರೋಧ ಬಂತು. ಯಾತಕ್ಕೆ ಬಂತು ಅಂತಂದ್ರೆ, ಮುಸಲ್ಮಾನರು ಇದ್ರು ಅಲ್ಲಿ, ಅವರು ಸೂರ್ಯ ನಮಸ್ಕಾರದ ವಿರೋಧಿ, ಅದನ್ನ ಮಾಡೋದಿಲ್ಲ, ಅವರು ಓಂಕಾರನ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸಾಮೂಹಿಕವಾಗಿ ವಿಶ್ವದಾದ್ಯಂತ ಎಲ್ಲಾ ಧರ್ಮೀಯರು, ಎಲ್ಲಾ ಮತಾಂಧದವರು ಕೂಡ ಅಭ್ಯಾಸ ಮಾಡುವಂತೆ ಮಾಡ್ಬೇಕು ಅಂತೇಳಿ ಸೂರ್ಯ ನಮಸ್ಕಾರವನ್ನ ತೆಗೆದಿದ್ದಾರೆ ಅಷ್ಟೇ. ಆದ್ರಿಂದ ನಾವು ವೈಯಕ್ತಿಕವಾಗಿ ಸೂರ್ಯ ನಮಸ್ಕಾರ ನಮ್ಮ ಪಾಡ ನಾವು ಮಾಡ್ಕೊಳ್ಳೋಣ, ಬಟ್ ಅಲ್ಲಿ ಬೇಡ. ಎಲ್ಲಿ ಸಾಮೂಹಿಕವಾಗಿ ಏನ್ ಪ್ರದರ್ಶನ ಮಾಡ್ತೀವಿ ಅಲ್ಲಿ ಬೇಡ. ಅಲ್ಲಿ ಇಲ್ಲಿ ಏನ್ ಕೊಟ್ಟಿದೆ, ಪ್ರೋಟೋಕಾಲ್ ಏನ್ ಕೊಟ್ಟಿದ್ದಾರೆ ಅದರಂತೆನೆ ಅಲ್ಲಿ ಪ್ರದರ್ಶನ ಮಾಡ. ಬೇಕಾದಷ್ಟಿದೆ. ಸೂರ್ಯ ನಮಸ್ಕಾರ ಇದೆ, ಗುರು ನಮಸ್ಕಾರ ಇದೆ, ಗಣಪತಿ ನಮಸ್ಕಾರ ಇದೆ, ಚಂದ್ರ ನಮಸ್ಕಾರ ಇದೆ, ದುರ್ಗಾ ನಮಸ್ಕಾರ ಇದೆ, ಶಿವ ನಮಸ್ಕಾರ ಇದೆ. ಅಷ್ಟ ನಮಸ್ಕಾರಗಳು ಅಂತ ಹೇಳ್ತಾರೆ. ಅಷ್ಟ ನಮಸ್ಕಾರಗಳು, 8 ವಿಧದ ನಮಸ್ಕಾರಗಳು ಕೂಡ ನಮ್ಮಲ್ಲಿ ಇದೆ. ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಒಂದೊಂದು ದಿನ ಒಂದೊಂದನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವಿ ಹೀಗೆ. ಆದ್ರಿಂದ ಇಲ್ಲಿ ಅದನ್ನ ಕೊಟ್ಟಿ ಮುಂದುವರ್ಸಿ ಸರ್. ರೈಟ್.